ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ನಮ್ಮ ದೇವರು ನಮ್ಮನ್ನು ಕರುಣಿಸುವಂಥ ದೇವರು, ನಮ್ಮನ್ನು ಪ್ರೀತಿಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಉಳಿದ ಮಕ್ಕಳೇ, ಈ ಮುಂಚಾಣೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಕರ್ತನು ಮಾಡಿದ ಉಪಕಾರಗಳು. ಹೌದೇ ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಯಾವುದು ಉಪಕಾರಗಳನ್ನು ಯಾವ ಅದ್ಭುತವಾಗಿ ಮಾಡಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕೂ ಮರಿಬಾರ್ದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 31ನೇ ಅಧ್ಯಾಯ 19ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೇಗೆ ಹೇಳ್ತಾರೆ, ಸಬ್ಬಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟು ವಿಶೇಷವಾಗಿವೆ. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳಿಗೆ, ದಾವೀದನ ಜೀವಿತ ನೋಡೋದಾದ್ರೆ ದೇವರು ಆತನಿಗೆ ಉಪಕಾರ ಎಂಬುದಾಗಿ ನಾವು ನೋಡ್ತೀವಿ. ಸಬ್ಬಕ್ತರಿಗೆ ಆ ದಾವೀದನ ಯಾವಾಗಲೂ ದೇವರನ್ನ ಉಪಕಾರ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ಥರ ಪ್ರೀತಿಯ ಮಕ್ಕಳೇ, ನಾವು ಬೇಡುವಕ್ಕಿಂತಲೂ ಯೋಚಿಸುವಕ್ಕಿಂತಲೂ ಅಧಿಕವಾಗಿ ದೇವರು ನಮ್ಮನ್ನು ಕೊಡ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅಯ್ಯೋ ನನ್ನ ಮಗ ನನ್ನ ಮಗಳು ಏನೋ ಬೇಡ್ತಾ ಇದ್ದಾರೆ, ನಾನು ಅಧಿಕವಾಗಿ ಕೊಡಬೇಕು ಎಂಬುದೇ ದೇವರ ಆಸೆ. ಅದೇ ಪ್ರೀತಿಯ ಮಕ್ಕಳೇ, ಅದೇ ಅಧ್ಯಾಯ ದಾವೀದನ ಬರೆದ ಕೀರ್ತನೆ 85ನೇ ಅಧ್ಯಾಯ 12 ವಾಕ್ಯ ಹೇಳ್ತದೆ ನೋಡಿ, ನಮ್ಮ ದೇವರು ನಮಗೆ ಮಾಡುವನಾಗಿದ್ದ. ನಾವು ಜೀವಿಸಿರುವ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಜೀವಿಸ್ತಾ ಇದ್ದಾರೆ, ಕೇಡುಗಳನ್ನು ಮಾಡುತ್ತಾ ಇದ್ದಾರೆ. ಆದರೆ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡುವಂತ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ ನೋಡಿ, ಆದರೂ ಕರ್ತನಾದರೂ ಯಾವಾಗಲೂ ಒಳ್ಳೆಯದನ್ನೇ ಮಾಡುವನಾಗಿದ್ದಾನೆ. ಅದರಿಂದಲೇ ದಾವೀದನು ನಿಜವಾಗಿ ಕರ್ತನು ಒಳ್ಳೆಯದನ್ನು ಅನುಗ್ರಹಿಸುವನು ಎಂದು ಹೇಳುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಒಳ್ಳೆಯದನ್ನೇ ಅನುಗ್ರಹಿಸುವಂತ ಸರ್ವಶಕ್ತರಾಗಿದ್ದಾನೆ. ಎಲ್ಲರೂ ಕೈ ಬಿಡಬಹುದು ಈ ಪ್ರಪಂಚದಲ್ಲಿ, ಆದರೆ ದೇವರು ನಮ್ಮನ್ನು ನಮ್ಮನ್ನು ಉಪಕಾರನ ನೆನೆಸ್ಕೊಳ್ತಾನೆ. ಅಯ್ಯೋ ನನ್ನ ಮಗಳು ಒಳ್ಳೆಯದನ್ನೇ ಮಾಡ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ದೇವ್ರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಅದೇ ಥರ ಒಂದು ದಿವಸ ಒಂದು ಸೇವಕರಿದ್ದರು. ಪ್ರೀತಿಯ ಮಕ್ಕಳೇ, ಆ ಸೇವಕರಿಗೆ ಒಂದು ಸಭೆನ ಕಟ್ಟುವುದಂತ ತುಂಬ ಆಸೆ ಇತ್ತು. ಆದರೆ ಅಲ್ಲಿದ್ದಂಥ ಜನರು ಅವರಿಗೆ ಸಹಾಯ ಮಾಡಲಿಲ್ಲ. ಎಷ್ಟು ಅವ್ರಿಗೆ ಬೈತಾ ಇದ್ರು, ನೀವು ಹಣ ಇದು ಮಾಡ್ತೀರಾ, ನಾವು ಹೇಗೆ ಕೊಡೋದು ಎಂಬಂಥ ಒಂದು ಭಯದಲ್ಲಿ ಅವರು ಮಾಡ್ತಾ ಇದ್ರು. ಆದರೆ ಒಂದು ವ್ಯಕ್ತಿ, ಐಶ್ವರ್ಯವಂತ ವ್ಯಕ್ತಿ ಇದ್ರೂ ಕೂಡ ಅವ್ರಿಗೆ ಯಾರು ಸಹಾಯ ಮಾಡಲಿಲ್ಲ ಪ್ರೀತಿಯ ಮಕ್ಕಳ ಸೇವಕರಿಗೆ. ಆದರೂ ಕೂಡ ಒಂದು ದಿವಸ ಬೋಧಕರು ಶ್ರೀಮಂತರ ಹತ್ರ ಹೋಗ್ತಾರೆ. ಶ್ರೀಮಂತರಂತ ಬೋಧಕರ ಹತ್ರ ಹೋದ್ರು ಕೂಡ ಅವ್ರು ಸಹಾಯ ಮಾಡದೆ ಅವರು ಜೀವಿಸ್ತಾ ಇದ್ರು. ಆದರೆ ಒಂದು ದಿವಸ ಒಂದು ವ್ಯಕ್ತಿ ಬಂದು, ದೇವರು ನನ್ನ ಹೊಲದಲ್ಲೇ ನೀವು ಸೇವೆ ಮಾಡ್ಬೋದು, ನಾನು ಸಂಪೂರ್ಣ ಕೊಡ್ತೀನಿ ಎಂಬುದಾಗಿ ಸಂತೋಷದಿಂದ ಕೊಡುವಾಗ ಅವರು ಸೇವಕರು ತುಂಬ ಸಂತೋಷವುಳ್ಳವರಾಗಿದ್ದಾರೆ. ಅಯ್ಯೋ, ನನಗೊಂದು ಚಿಕ್ಕ ಸೇವೆ ಮಾಡುವಂತೆ ದೇವ್ರು ಕೊಟ್ಟಿದ್ದಾರೆ ಅಂತ ಉಪಕಾರ ಯಾವಾಗೂ ಮರೆಯಲ್ಲ ಎಂಬುದಾಗಿ ಸಂತೋಷದಿಂದ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ಕಷ್ಟ, ವೇದನೆ, ಹಿಂಸೆ ಇದ್ರೂ ಕೂಡ ದೇವ್ರ ಉಪಕಾರ ನಾವು ಯಾವತ್ತೂ ಮರೆಯಬಾರ್ದು. ದೇವ್ರು ನಮ್ಮ ಪ್ರತಿದಿನ ಕಾಯುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ದೇವರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ಎಲ್ಲ ಕಡೆ ಬ್ಯುಸಿ, ಕೆಲಸದ ಒತ್ತಡ, ಸೈತಾನ ಶೋಧನೆಯಲ್ಲಿ ಜನರು ಸಾಯ್ತಾ ಇದ್ದಾರೆ. ಆದರೆ ನಮಗಾದರೂ ದೇವರೇ, ನಿನ್ನ ಉಪಕಾರದಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಾವು ನಡೆಯುವಂತೆ ಸಹಾಯ ಮಾಡು, ಇತರರಿಗೆ ಭಕ್ತರಿಗೆ ಸಹಾಯ ಮಾಡುವಂತೆ ಸಹಾಯ ಮಾಡು. ಸಬ್ಬಕ್ತಗಳಲ್ಲಿ ಸಮಸ್ಯೆ ಇದ್ರೂ ಕೂಡ ನಾವು ಸಹಾಯ ಮಾಡುವಾಗ ದೇವರು ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ಇಬ್ಬರೇ ಪತ್ರಿಕೆ 8ನೇ 28 ವಚನ ಹೇಳ್ತದೆ, ಏನೆಂದರೆ ಆತನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ಯಾವ ರೀತಿಯಲ್ಲಿ ಪ್ರೀತಿಸ್ತಾರೋ ಅದೇ ಥರ ನಾವು ಎಲ್ಲರಿಗೂ ಪ್ರೀತಿಯಿಂದ ನಡಿಬೇಕು. ಇವ್ರು ಸರಿಗಿಲ್ಲ, ಅವ್ರು ಸರಿಗಿಲ್ಲ ಎಂಬುದಾಗಿ ನಾವು ಮಾಡದೆ ಪ್ರೀತಿಯಿಂದ ದೇವ್ರು ಯಾವ ರೀತಿಯಲ್ಲಿ ಹಿತ ಮಾಡಿದರು ಅದೇ ಥರ ನಾವು ಕೂಡ ಪ್ರೀತಿಯಿಂದ ಇನ್ನೊಬ್ಬರಿಗೆ ಜೊತೆಲಿ ಒಳ್ಳೆ ರೀತಿಯಲ್ಲಿ ನಡಿಬೇಕೆಂಬುದೇ ದೇವರ ಆಸೆ ಆಗಿದೆ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರು ಸತ್ಯವಾದುದು. ಮತ್ತು ಕರ್ತನು ಎಲ್ಲವನ್ನು ನಿಮಗೆ ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ದೇವರೆಂದಿಗೂ ಕೈ ಬಿಡೋರಿಲ್ಲ, ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶೋಧನೆ ಪ್ರೀತಿಗಳು ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ.
ಪ್ರೀತಿರುವ ದೇವರೇ, ಕಳೆದ ವಾರಗಳ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ಮುಂಜಾನೆ ನೋಡುವಂಥ ಕೃಪೆ ಕೊಡಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನೀನು ವಾಗ್ದಾನ ಮಾಡಿದ ದೇವರೇ, ಕರ್ತನು ಉಪಕಾರನು ಮಾಡಿ ಎಂಬುದಾಗಿ ಹೇಳುವಾಗ ದೇವರೇ, ಈ ವಿಡಿಯೋ ಯಾರು ನೋಡ್ತಾರೋ ಸ್ವಾಮಿ, ಅವರನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡು, ಇನ್ನೊಬ್ಬರಿಗೆ ಒಳ್ಳೆ ಪ್ರೀತಿಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ನಿನ್ನ ಉಪಕಾರದಲ್ಲಿ ಇನ್ನೂ ಹೆಚ್ಚಾಗಿ ಸಂತೋಷದಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರೀತಿರುವ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೀನ್. ಮೇ ಗಾಡ್